ಸಾಮ್ರಾಜ್ಯಶಾಹಿ ಅಮೆರಿಕಕ್ಕೆ ಸ್ನೇಹಿತರೆ, ಇವತ್ತಿನ ದಿವಸ ನಮ್ಮ ಪಕ್ಷ SUCI ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾದಿಂದ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಬಿಜಾಪುರ ನಗರದ ಪ್ರಮುಖ ಸ್ಥಳದಲ್ಲಿ ನಾವು ಅಮೇರಿಕದ ಈ ಫ್ಯಾಸಿಸ್ಟ್ ಯುದ್ಧ ಕೋರಿ ನೀತಿಯನ್ನು ಖಂಡಿಸಿಬಿಟ್ಟು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಯಾಕಂದರೆ ಇವತ್ತು ಅಮೇರಿಕ, ಇಸ್ರೇಲ್ ಎರಡು ರಾಷ್ಟ್ರಗಳು ಇರಾನ್ ಮೇಲೆ ಏನು ದಾಳಿ ಮಾಡಿವೆ, ಬರೀ ದಾಳಿ ಮಾಡಿಲ್ಲ, ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಖುಮೈನಿ ಏನಿದ್ದಾರೆ ಕಳೆದ 32 ವರ್ಷಗಳಿಂದ ಅಧಿಕಾರದಲ್ಲಿದ್ದರು. ಅವರು ಟಾರ್ಗೆಟ್ ಮಾಡಿ, ಅವರ ಮನೆಯನ್ನು ಟಾರ್ಗೆಟ್ ಮಾಡಿ, ಬಾಂಬ್ ಮಾಡಿ ಅವರ ಇಡೀ ಕುಟುಂಬವನ್ನು ಸರ್ವನಾಶ ಮಾಡಿದ್ದಾರೆ. ಇದು ಒಂದು ಸಾರ್ವಭೌಮ ರಾಷ್ಟ್ರ, ಒಂದು ಸಾರ್ವಭೌಮ ಸ್ವತಂತ್ರ ರಾಷ್ಟ್ರದ ಮೇಲೆ ಒಂದು ಯುದ್ಧಕೋರ ನೀತಿ ಏನು ಫ್ಯಾಸಿಸ್ಟ್ ದಾಳಿ ಮಾಡಿದರೆ ಅಮೆರಿಕ, ಇದನ್ನು ಯಾವುದೇ ಅಕ್ಷರಗಳು ಇಲ್ಲ ಇವತ್ತು ಖಂಡಿಸಲಿಕ್ಕೆ. ಅತ್ಯಂತ ಹೇಯವಾದ ಮಾನವ ವಿರೋಧಿ ಕೃತ್ಯವನ್ನು ಅಮೆರಿಕ ಮಾಡಿದೆ. ಅದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇವತ್ತು ಇರಾನ್ನಲ್ಲಿ ಸಣ್ಣ ಸಣ್ಣ ಮಕ್ಕಳು ಸತ್ತಿದ್ದಾರೆ, 200ಕ್ಕಿಂತ ಹೆಚ್ಚಿಗೆ ಹೆಣ್ಣು ಮಕ್ಕಳು ಸತ್ತಿದ್ದಾರೆ, ಅಮಾಯಕ ಜನ ಆಸ್ಪತ್ರೆಯಲ್ಲಿ ಸತ್ತಿದ್ದಾರೆ. ಇವತ್ತು ಏನು ಕಾರಣ ಕೊಡ್ತಾ ಇದ್ದಾರೆ ಅಮೆರಿಕ, ಇರಾನ್ನಲ್ಲಿ ಅಣ್ವಸ್ತ್ರಗಳಿದೆ ಅಂತೇಳಿ. ಇದು ಬರೀ ಸುಳ್ಳು ನೆಪ ಅಷ್ಟೇನೆ. ಹಿಂದೆ ಸದ್ದಾಂ ಹುಸೇನ್ ಬಗ್ಗೆ ಕೂಡ ಆರೋಪ ಮಾಡಿದ್ರು ಇವರು. ಇರಾಕ್ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಅವರಲ್ಲಿ ಕೆಮಿಕಲ್ ವೆಪನ್ಸ್ ಇದೆ ಅಂತೇಳಿ. ಆದರೆ ಸದ್ದಾಂ ಹುಸೇನ್ ಗಲ್ಲಿಗೇರಿಸಿದ ನಂತರ ಕೂಡ ಅವ್ರಿಗೆ ಇವತ್ತಿನವರೆಗೆ ಕೆಮಿಕಲ್ ವೆಪನ್ಸ್ ಇದೆ ಅಂತೇಳಿ ತೋರಿಸ್ಲಿಕ್ಕಾಗಿಲ್ಲ. ಇವತ್ತಿನ ಕೂಡ ಇರಾನ್ ಮೇಲೆ ಅವರು ಆರೋಪ ಮಾಡ್ತಾ ಇದ್ದಾರೆ. ಇದು ಅಣ್ವಸ್ತ್ರಗಳ ಆರೋಪ ಅಲ್ಲ, ಇದು ಇರಾನ್ ಅಮೆರಿಕದ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಮಾಡ್ತಾ ಇಲ್ಲ. ಅವರಿಗೆ ಅಲ್ಲಿರುವಂಥ ಖನಿಜ ಸಂಪತ್ತು ಏನಿದೆ, ಕಚ್ಚಾ ತೈಲ, ಆ ಕಚ್ಚಾ ತೈಲವನ್ನು ಲೂಟಿ ಮಾಡಲಿಕ್ಕೆ ಒಪ್ಪಂದಕ್ಕೆ ಇರಾನ್ ಸಹಿ ಮಾಡದೇ ಇರೋದ್ರಿಂದ ಇವತ್ತು ಇರಾನ್ ಮೇಲೆ ಯುದ್ಧ ಹೂಡಿದ್ದಾರೆ. ಇವತ್ತು ಇದು ಹಿಂದೆ ಕಳೆದ 2-3 ತಿಂಗಳಿಂದಲೇ ವೆನೆಜುಲಾ ಮೇಲೆ ಅಟ್ಯಾಕ್ ಮಾಡಿದರು. ವೆನೆಜುಲಾ ಅಧ್ಯಕ್ಷರನ್ನ ಅವರ ಮನೆಯಲ್ಲಿ ಕಿಡ್ನಾಪ್ ಮಾಡಿ ಇವತ್ತು ಅಮೆರಿಕಕ್ಕೆ ತಗೊಂಡೋಗಿ ಜೈಲಿನಲ್ಲಿ ಇಟ್ಟಿದ್ದಾರೆ. ಇದೇನು ತೋರಿಸ್ಕೊಡ್ತಾ ಇದೆ? ಇವತ್ತು ಇವ್ರಿಗೆ ಯಾರು ಹೇಳಿದ್ರು ಒಂದು ಸಾರ್ವಭೌಮ ರಾಷ್ಟ್ರ, ಸ್ವತಂತ್ರ ರಾಷ್ಟ್ರ, ಆ ದೇಶದ ಅಧ್ಯಕ್ಷರನ್ನ ಕೊಲೆ ಮಾಡುವಂಥದ್ದು, ಅವ್ರನ್ನ ಕಿಡ್ನಾಪ್ ಮಾಡುವಂಥದ್ದು, ಇದು ಯಾವ ಪ್ರಜಾತಂತ್ರ? ಈ ಟ್ರಂಪ್ ಅಂತ ಏನು ಅಧಿಕಾರದಲ್ಲಿ ಬಂದಿದ್ದಾರೆ ಅಧ್ಯಕ್ಷ, ಅಮೆರಿಕ ಅಧ್ಯಕ್ಷ, ಸಂಪೂರ್ಣ ಸರ್ವಾಧಿಕಾರಿ ಧೋರಣೆ, ಫ್ಯಾಸಿಸ್ಟ್ ಧೋರಣೆ. ಹಿಂದೆ ಹಿಟ್ಲರ್ ಯಾವ ರೀತಿ ಫ್ಯಾಸಿವಾದವನ್ನು ಹುಟ್ಟಾಕಿದ್ರು, ಅದೇ ರೀತಿ ಫ್ಯಾಸಿಸ್ಟ್ ಧೋರಣೆಯನ್ನ ಇಸ್ರೇಲ್ನ ನೇತ್ಯಾನು ಮತ್ತು ಈ ಟ್ರಂಪ್ ಮಾಡ್ತಾ ಇದ್ದಾರೆ. ಬಹಳ ದುರದೃಷ್ಟಕರ ಸಂಗತಿ ಅಂದರೆ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಈ ಇಬ್ಬರು ಖಳನಾಯಕರನ್ನ ಆತ್ಮೀಯ ಸ್ನೇಹಿತರು ಅಂತ ಹೇಳ್ತಾ ಇದ್ದಾರೆ. ಇವ್ರು ಎಂಥ ಸ್ನೇಹಿತರು? ಕಳೆದ 2 ದಿವಸಗಳ ಹಿಂದೆನೆ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀಮಾನ್ ನರೇಂದ್ರ ಮೋದಿ ಅವರು ಅಮೆರಿಕ ಅಧ್ಯಕ್ಷರನ್ನ ಮತ್ತು ಇಸ್ರೇಲ್ ಅಧ್ಯಕ್ಷ ನೇತ್ಯಾನ್ನ ನಮ್ಮ ಆತ್ಮೀಯ ಸ್ನೇಹಿತರು ಅಂತ ಹೊಗಳಿದ್ರು. ಅಂತ ಆತ್ಮೀಯ ಸ್ನೇಹಿತರು ಇವಾಗ ಬಾಂಬಿಂಗ್ ಮಾಡಿ ಒಂದು ಸಾರ್ವಭೌಮ ರಾಷ್ಟ್ರದ ಅಧ್ಯಕ್ಷರನ್ನ ಕೊಲೆ ಮಾಡಿದರೆ ಇದ್ರ ಬಗ್ಗೆ ಒಂದು ಖಂಡನೆ ಈ ದೇಶದಿಂದ ಇಲ್ಲ. ಇವತ್ತು ಪ್ರಧಾನಿಗಳಿಂದ ಮೌನವಾಗಿದ್ದಾರೆ. ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಮಾತಾಡ್ತಾ ಇದ್ದಾರೆ. ನಾವು ಇಸ್ರೇಲ್ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದೀವಿ, ಅಮೆರಿಕದ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದೀವಿ, ಇರಾನ್ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಕಾಂಟ್ಯಾಕ್ಟ್ನಲ್ಲಿ ಎದಕ್ಕೆ ಬೇಕಾಗಿದೆ? ನೀವು ಕಂಡಮ್ ಮಾಡಬೇಕಲ್ಲ. ಒಂದು ಸಾರ್ವಭೌಮ ರಾಷ್ಟ್ರ ಅದ್ರ ಮೇಲೆ ಈ ಥರ ದಮನ ಮಾಡಿದಾಗ ಸಾಮ್ರಾಜ್ಯಶಾಹಿ ಧೋರಣೆಯನ್ನು ಕಂಡಮ್ ಮಾಡಬೇಕಾಗಿತ್ತು. ಇದು ಇಂಡಿಯಾದ ಒಂದು ರೂಢಿಯಾಗಿತ್ತು. ಇವತ್ತು ಇವರು ಅಧಿಕಾರಕ್ಕೆ ಬಂದು ಸಂಪೂರ್ಣ ಇದಕ್ಕೆ ತದ್ವಿರುದ್ಧವಾಗಿ ಅಮೆರಿಕನ್ ಸಾಮ್ರಾಜ್ಯಶಾಹಿಯನ್ನು ಬೆಂಬಲಿಸ್ತಾ ಇದ್ದಾರಲ್ಲ, ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಸ್ನೇಹಿತರೆ. ಇವತ್ತು ಅಮೆರಿಕದಲ್ಲಿ ಲಕ್ಷಾಂತರ ಜನ ಬೀದಿಗಿಳಿದಿದ್ದಾರೆ ಟ್ರಂಪ್ ಅಧಿಕಾರದ ವಿರುದ್ಧ. ನಾವು ನಿಮಗೆ ಟ್ಯಾಕ್ಸ್ ಕೊಡ್ತಾ ಇರುವುದು ಯುದ್ಧ ಮಾಡ್ಲಿಕ್ಕೋಸ್ಕರ ಅಲ್ಲ, ಅಮಾಯಕ ಜನರನ್ನ ಕೊಲೆ ಮಾಡ್ಲಿಕ್ಕಲ್ಲ. ನಮ್ಮ ಟ್ಯಾಕ್ಸನ್ನ ಅಭಿವೃದ್ಧಿಗೋಸ್ಕರ ಬಳಕೆ ಮಾಡಿ ಯುದ್ಧಕ್ಕೋಸ್ಕರ ಅಲ್ಲ ಅಂತ ಹೇಳಿಬಿಟ್ಟು ಲಕ್ಷಾಂತರ ಜನ ಅಮೆರಿಕದಲ್ಲಿ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಟ್ರಂಪ್ ವಿರುದ್ಧ. ಇವತ್ತು ಬರೇ ಅಮೆರಿಕದಲ್ಲೆಲ್ಲ ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಬೀದಿಗಿಳಿದಿದ್ದಾರೆ. ಯುದ್ಧವನ್ನು ಕೂಡಲೇ ನಿಲ್ಲಿಸಬೇಕು. ಯಾಕಂದ್ರೆ ಮೊದಲನೇ ಮಹಾಯುದ್ಧದಲ್ಲಿ ನಾವು ನೋಡಿದೀವಿ, 2ನೇ ಮಹಾಯುದ್ಧದಲ್ಲಿ ನೋಡಿದೀವಿ. ಹಿಟ್ಲರ್ ಫ್ಯಾಸಿಸ್ಟ್ ಧೋರಣೆಯನ್ನ ರಷ್ಯಾದಲ್ಲಿರುವಂತಹ ಮಹಾನ್ ನಾಯಕ ಸ್ಟಾಲಿನ್ ಸದೆ ಬಡಿದ್ರು. 5 ಕೋಟಿ ಜನ ಸತ್ತರು 2ನೇ ಮಹಾಯುದ್ಧದಲ್ಲಿ. ಅದರಲ್ಲಿ ಬರೀ ರಷ್ಯಾದ ಜನ 2 ಕೋಟಿ ಜನ ಸತ್ತಿದ್ದಾರೆ. ಪ್ರತಿ ಮನೆಯಿಂದ ಒಬ್ಬರು ಸತ್ತಿದ್ದಾರೆ. ಆಗ ಮಾತ್ರನೇ 2ನೇ ಮಹಾಯುದ್ಧ ಕೊನೆಗೊಳ್ಳಕ್ಕೆ ಸಾಧ್ಯ ಆಯಿತು. ಕೊನೆಗೆ ಅಮೆರಿಕ ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಹಾಕಿದ್ರು. ಇವತ್ತ ಈ ಅಮೆರಿಕದ ಧೋರಣೆ ನೋಡಿದ್ರೆ 3ನೇ ಮಹಾಯುದ್ಧಕ್ಕೆ ತಯಾರಿ ನಡೆದಂತ ಇದೆ. 3ನೇ ಮಹಾಯುದ್ಧ ಏನಾದರೂ ಆದರೆ
ಎರಡನೇ ಮಹಾಯುದ್ಧಕ್ಕಿಂತ ಭೀಕರವಾಗಿರ್ತದೆ. ಯಾಕಂದ್ರೆ ಇವತ್ತ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳೇನಿದೆ, ಬಾಂಬರ್ ಬ್ಲಾಸ್ಟ್ ಮಾಡುವಂಥ ಶಸ್ತ್ರಾಸ್ತ್ರಗಳು ಮಾನವ ಕುಲಕ್ಕೆ ಅಪಾಯಕಾರಿಯಾಗಿದೆ, ಅಣುವಸ್ತ್ರದಷ್ಟೇ ಅಪಾಯಕಾರಿಯಾಗಿದೆ. ಇಂಥ ಸಾಮಗ್ರಿಗಳನ್ನು, ಯುದ್ಧ ಸಾಮಗ್ರಿಗಳನ್ನು ಬಳಸಿ ಅಮಾಯಕ ಜನರನ್ನು ಕೊಲ್ಲುವ ನೀತಿ ಏನಿದೆ, ಇದನ್ನ ತೀವ್ರವಾಗಿ ಉಗ್ರವಾಗಿ ಖಂಡಿಸಲೇಬೇಕಾಗಿದೆ. ಇದು ಮಾನವೀಯತೆ ವಿರುದ್ಧವಾದಂಥ ದಾಳಿ. ಇದನ್ನು ನಮ್ಮ ಪಕ್ಷ SUCI ಸೋಷಿಯಲಿಸ್ಟ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಉಗ್ರವಾಗಿ ಖಂಡಿಸುತ್ತದೆ. ಇವತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖಂಡರು, ಎಡಬಾದಿ ಸಂಘಟನೆ ಮುಖಂಡರು ಈ ಹೋರಾಟದಲ್ಲಿ ಭಾಗವಹಿಸಿ ಇದನ್ನು ವಿರೋಧಿಸಿದರೆ ಮತ್ತು ನಾನು ಜನತೆ ಕರೆ ಕೊಡ್ತಾ ಇದ್ದೀನಿ, ಒಂದು ವೇಳೆ ಈ ಯುದ್ಧ ನಿಲ್ಲದೇ ಇದ್ರೆ ಇವತ್ತು ಸಾಂಕೇತಿಕವಾಗಿ ನಾವು ಪ್ರತಿಭಟನೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಬೀದಿಗಿಳಿದು ಶಾಂತಿಗೋಸ್ಕರ ನಾವು ಹೋರಾಟ ಮಾಡಬೇಕಾಗ್ತದೆ. ಆ ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಜನ ಅಂತ ಹೇಳ್ಬಿಟ್ಟು ಕರೆ ಕೊಡ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇನ್ಕಲಾಬ್ ಜಿಂದಾಬಾದ್. ಯುದ್ಧ ಕೊನೆಗೊಳ್ಳಲಿ, ಶಾಂತಿ ಸ್ಥಾಪನೆ ಆಗಲಿ. ಬಿ ಭಗವಾನ್ ರೆಡ್ಡಿ, SUCI ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ, ಬಿಜಾಪುರ. ಯುದ್ಧ ಬೇಡ, ಶಾಂತಿ ಬೇಕು, ಶಾಂತಿ ಬೇಕು. ಯುದ್ಧ ಬೇಡ, ಶಾಂತಿ ಬೇಕು, ಶಾಂತಿ ಬೇಕು. ಕಿಕ್ ಔಟ್ ಟಿಪ್ಪುರಂ, ಕಿಕ್ ಔಟ್. ಸ್ನೇಹಿತರೆ, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ? ಏತಕ್ಕಾಗಿ ಹೋರಾಟ? ಅಮೆರಿಕದ ಫ್ಯಾಸಿಸ್ಟ್ ಯುದ್ಧ ನೀತಿಯನ್ನು ಒಪ್ಪುವುದಿಲ್ಲ. ಈ ಕೂಡಲೇ ಅಮಾಯಕರ ಮೇಲೆ ಅಟ್ಯಾಕ್ ಮಾಡುವ ಯುದ್ಧವನ್ನು ನಿಲ್ಲಿಸಿ. ಅಮಾಯಕ ಮಕ್ಕಳನ್ನು ಕೊಲೆಗೈಯುವ ಯುದ್ಧವನ್ನು ನಿಲ್ಲಿಸಿ. ಅಮಾಯಕ ಹೆಣ್ಣು ಮಕ್ಕಳನ್ನು ಕೊಲೆಗೈಯುವ ಯುದ್ಧವನ್ನು ಕೊನೆಗಾಣಿಸಿ. ಯುದ್ಧಕೋರ ಅಮೆರಿಕನ್ ನೀತಿಗೆ ಧಿಕ್ಕಾರ. ಅಮೆರಿಕದ ಯುದ್ಧಕೋರ ನೀತಿಗೆ ಧಿಕ್ಕಾರ. ಅಮೆರಿಕನ್ ಸಾಮ್ರಾಜ್ಯಶಾಹಿ ಫ್ಯಾಸಿಸ್ಟ್ ಧೋರಣೆಗೆ ಧಿಕ್ಕಾರ. ಇರಾನ್ನಲ್ಲಿ ನಡೆಸುವ ಯುದ್ಧವನ್ನು ಈ ಕೂಡಲೇ ನಿಲ್ಲಿಸಿ. ಯುದ್ಧಕೋರ ಅಮೆರಿಕನ್ ನೀತಿಗೆ ಒಪ್ಪುವುದಿಲ್ಲ. ಯುದ್ಧವನ್ನು ಈ ಕೂಡಲೇ ನಿಲ್ಲಿಸಿ. ಅಮಾಯಕ ಮಕ್ಕಳನ್ನು ಕೊಲ್ಲುವ ಯುದ್ಧವನ್ನು ನಿಲ್ಲಿಸಿ. ಅಮಾಯಕ ಜನತೆಯನ್ನು ಕೊಲ್ಲುವ ಯುದ್ಧವನ್ನು ನಿಲ್ಲಿಸಿ. ಅಮೆರಿಕನ್ ಫ್ಯಾಸಿಸ್ಟ್ ನೀತಿಯನ್ನು ಒಪ್ಪುವುದಿಲ್ಲ. ಅಮೆರಿಕನ್ ಫ್ಯಾಸಿಸ್ಟ್ ನೀತಿಗೆ ಧಿಕ್ಕಾರ. ಈ ಕೂಡಲೇ ಯುದ್ಧವನ್ನು ನಿಲ್ಲಿಸಿ.